ಪ್ಯೂರ್ ಮೈಸೂರು ಕ್ರೇಪ್ ಸ್ಯಾರೀಸ್ ತೊಗೊಳಕ್ಕಿಂತ ಮುಂಚೆ ಬರೀ ಗ್ರಾಮೇಜ್ ಮಾತ್ರ ನೋಡಿದ್ರೆ ಸಾಲದು, ಅದರ ಜೊತೆಯಲ್ಲಿ ನಿಮಗೆ ಝರಿ ಕ್ವಾಲಿಟಿ ಕೂಡ ನಿಮಗೆ ಯಾವ ರೀತಿ ಕಾಣ್ತಾ ಇದೆ ಅದನ್ನು ಈಸಿಯಾಗಿ ನೀವು ಕಂಡಿಡ್ಕೋಬೋದು. ಅಂದರೆ ಥ್ರೆಡ್ ಥರ ಕಾಣುವಂಥ ಒಂದು ಮೈಸೂರು ಸಿಲ್ಕ್ ಸ್ಯಾರೀಸ್ಗಳನ್ನ ನೀವು ನೋಡ್ಬೋದು. ಮತ್ತು ಝರಿಯಲ್ಲಿ ಕೂಡ ವ್ಯತ್ಯಾಸ ಇರೋದನ್ನ ನೀವು ನೋಡಿರ್ಬೋದು. ಸೊ ಇದ್ರ ಮುಖಾಂತರ ಕೂಡ ನಿಮಗೆ ಪ್ರೈಸ್ ವೇರಿಯೇಷನ್ಸ್ಗಳು ಕೂಡ ಫ್ಲಕ್ಚುಯೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಐ ವಿಲ್ ಶೋ ಯು ಸಮ್ ಡಿಫ್ರೆನ್ಸಸ್ ಇನ್ ದ ಝರಿ. ಸೊ ನೋಡೋಣ ಬನ್ನಿ. ಯಾಕೆ ನಮಗೆ ಪ್ಯೂರ್ ಮೈಸೂರು ಕ್ರೇಪಲ್ಲಿ ಇಷ್ಟೆಲ್ಲ ಪ್ರೈಸ್ ರೇಂಜಿಂಗ್ಗಳು ವ್ಯತ್ಯಾಸ ಸಿಗುತ್ತೆ ಅಂತ ಹೇಳಿದ್ರೆ ಅದರ ಝರಿ ಮುಖಾಂತರ. ಎಲ್ಲ ಝರಿಗಳು ನಿಮಗೆ ಕಾಪರ್ ಮಿಕ್ಸ್ಡ್ ಝರಿ ಜೊತೆಯಲ್ಲೇ ಬಂದಿರುವಂಥ ಒಂದು ಸ್ಯಾರೀಸ್ಗಳಾಗಿರುತ್ತೆ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಕಾಪರ್ ಮಿಕ್ಸ್ ಆಗಿರುತ್ತೆ ಮತ್ತು ಅದರಲ್ಲಿ ಎಷ್ಟು ಥ್ರೆಡ್ ಕ್ವಾಂಟಿಟಿ ಇರುತ್ತೆ ಅದರ ಮೇಲೆ ನಿಮಗೆ ಪ್ರೈಸಿಂಗ್ ಕೂಡ ವ್ಯತ್ಯಾಸಗಳು ಕಾಣ್ತಾ ಹೋಗ್ಬೋದು. ಬಟ್ ಇಲ್ಲಿ ಏನಾಗಿರುತ್ತೆ, ಇಲ್ಲಿ ನೋಡಿ ಮಧ್ಯದಲ್ಲಿ ಯು ಕುಡ್ ಸಿ ಸಮ್ ಥ್ರೆಡ್, ಮೋರ್ ಆಫ್ ಥ್ರೆಡ್ ವಿಚ್ ಇಸ್ ಬೀನ್ ಯೂಸ್ಡ್. ಕಾಪರ್ ಸ್ವಲ್ಪ ಕಮ್ಮಿ ಯೂಸ್ ಆಗಿರುತ್ತೆ. ಬ್ಲೆಂಡಿಂಗ್ ಕಮ್ಮಿ ಆಗಿರೋದಕ್ಕೆ ನಿಮಗೆ ಕಾಸ್ಟಿಂಗ್ ಕೂಡ ಸ್ವಲ್ಪ ವ್ಯತ್ಯಾಸ ಕಾಣ್ಬೋದು. ಅದೇ ರೀತಿ ಇಫ್ ಯು ಸಿ ಆಲ್ ಆಫ್ ದ ಸ್ಯಾರೀಸ್ ಆರ್ ಸ್ಟಿಲ್ ಅವೈಲಬಲ್ ವಿತ್ ಅಥರ್ವ. ಏನಂತ ಹೇಳಿದ್ರೆ ಒಂದು ಸ್ವಲ್ಪ ಅಫೋರ್ಡಬಲ್ ರೇಂಜಲ್ಲಿ 9,000 to 10,000 ರೇಂಜಲ್ಲಿ ಬರುವಂಥ ಒಂದು ಸ್ಯಾರೀಸ್ ಆಗಿರುತ್ತೆ. ಇಲ್ಲಿ ನೋಡಿ ಬಾರ್ಡರಲ್ಲಿ ನಿಮಗೆ ಒಂದು ಫೈನ್ ಕ್ವಾಲಿಟಿ ಹಾಫ್ ಫೈನ್ ಝರಿಯಲ್ಲಿ ಕಾಣ್ಬೋದು. ಬಟ್ ಇಲ್ಲಿ ಮಧ್ಯದಲ್ಲಿ ನೀವು ನೋಡ್ತಾ ಹೋದರೆ ಲಾಟ್ ಆಫ್ ಥ್ರೆಡ್ ವಿಚ್ ಇಸ್ ಬೀನ್ ಯೂಸ್ಡ್ ಫಾರ್ ದಿಸ್ ಪರ್ಟಿಕ್ಯುಲರ್ ಝರಿ. ಅದರಿಗಿಂತ ನಿಮಗೆ ಈ ಪರ್ಟಿಕ್ಯುಲರ್ ಸ್ಯಾರಿಯಲ್ಲಿ ಯು ಕ್ಯಾನ್ ಫೈಂಡ್ ದ ಡಿಫ್ರೆನ್ಸ್. ಈ ಪರ್ಟಿಕ್ಯುಲರ್ ಝರಿ ಅಗೇನ್ ಇಟ್ ಇಸ್ ಅ ಹಾಫ್ ಫೈನ್ ಝರಿ ಆ್ಯಂಡ್ ಮಧ್ಯದಲ್ಲಿ ಸಲರಿ ಲೈನ್ಸ್ ಬಂದಿರೋದಕ್ಕೆ ಯು ಕ್ಯಾನ್ ಸಿ ದ ಕ್ವಾಲಿಟಿ. ಅಂದರೆ ನಿಮಗೆ ಕ್ಯಾಮ್ರಾದಲ್ಲೇ ಯು ಕ್ಯಾನ್ ಸಿ ಹೌ ಎಕ್ಸಾಕ್ಟ್ಲಿ ದಿಸ್ ಪರ್ಟಿಕ್ಯುಲರ್ ಝರಿ ಇಸ್ ಬೀನ್ ಲುಕಿಂಗ್. ಸೊ ಈ ಒಂದೇ ಕಾರಣಕ್ಕೆ ಇದೆಲ್ಲ ಸ್ಯಾರೀಸ್ಗಳು ನಿಮಗೆ ವೇಟೇಜ್ 120 GSM ಬಂದಿದ್ರೆ ಕೂಡ ನಿಮಗೆ ಝರಿಯಲ್ಲಿ ವ್ಯತ್ಯಾಸ ಆಗಿರೋದಕ್ಕೆ ಕಮ್ಮಿ ರೇಂಜಲ್ಲಿ ಸಿಗುತ್ತೆ. ಸೊ ಇದಕ್ಕಾಗಿ ವೇರ್ ವಿ ಹ್ಯಾವ್ ಇಂಟ್ರೊಡ್ಯೂಸ್ ಸಮಥಿಂಗ್ ವಿಚ್ ಇಸ್ ಕಾಲ್ಡ್ ಆಸ್ ಪ್ಯೂರ್ ಗೋಲ್ಡ್ ಲೇಸ್ ಝರಿ ಅಂತ ಹೇಳಿ. ಸೊ ಈ ಪರ್ಟಿಕ್ಯುಲರ್ ಸ್ಯಾರಿಯಲ್ಲಿ ನಿಮಗೆ ಪ್ರೀಮಿಯಂ ಯಾನ್ ಯೂಸ್ ಮಾಡಿ, ಅಂದರೆ ಇಂಡಿಯನ್ ಯಾನ್ ಯೂಸ್ ಮಾಡಿರುವಂಥ ಒಂದು ಪ್ಯೂರ್ ಮೈಸೂರು ಕ್ರೇಪ್ ಆಗಿರುತ್ತೆ. ಪ್ಲಸ್ ಅಡಿಷನಲ್ ಟು ದ್ಯಾಟ್ ನಿಮಗೆ ಪ್ಯೂರ್ ಸಿಲ್ವರ್ ಬೇಸ್ಡ್ ಝರಿ ಯೂಸ್ ಮಾಡಿರೋದಕ್ಕೆ ನೀವು 100% ಇದರದ್ದು ವ್ಯತ್ಯಾಸ ನೀವು ನೋಡ್ಬೋದು. ಸೊ ಐ ಆಮ್ ಜಸ್ಟ್ ಕೀಪಿಂಗ್ ಕಾಪರ್ ಮಿಕ್ಸ್ಡ್ ಝರಿ ಯಾವ ರೀತಿ ಕಾಣುತ್ತೆ ಮತ್ತು ಸಿಲ್ವರ್ ಮಿಕ್ಸ್ಡ್ ಬ್ಲೆಂಡೆಡ್ ಸ್ಯಾರೀಸ್ಗಳು ಯಾವ ರೀತಿ ಬರುತ್ತೆ ಅಂತ ಹೇಳಿ. ಮತ್ತು 3D ಆಪ್ಷನಲ್ಲಿ ಕೂಡ ನಿಮಗೆ ವೇರ್ ಯು ಕುಡ್ ಫೈಂಡ್ ಪ್ಯೂರ್ ಗೋಲ್ಡೇಜ್ ಝರಿಗಳು ನೀವು ನೋಡ್ಬೋದು. ಇದರಲ್ಲಿ ನಿಮಗೆ ಯಾವುದೇ ರೀತಿ ವ್ಯತ್ಯಾಸ ಝರಿಯಲ್ಲಿ ಕಂಡು ಬರಲ್ಲ. ಯಾಕಂದರೆ ವಿ ಹ್ಯಾವ್ ಯೂಸ್ ದ ಪ್ರೀಮಿಯಂ ಕ್ವಾಲಿಟಿ ವಿತ್ ಸಿಲ್ವರ್ ಬೇಸ್ ಯೂಸ್ ಮಾಡಿರೋದಕ್ಕೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ದಟ್ ಸಾರ್ಟ್ ಆಫ್ ಎಲಿಗೆಂಟ್ ಮತ್ತು ಆ ಶೈನ್ ಕೂಡ ಕಾಣುತ್ತೆ ನಿಮಗೆ ಪರ್ಟಿಕ್ಯುಲರ್ ಝರಿಯಲ್ಲಿ. ಸೊ ನೆಕ್ಸ್ಟ್ ಟೈಮ್ ನೀವು ಮೈಸೂರು ಕ್ರೇಪ್ ಸ್ಯಾರೀಸ್ನ ನೀವು ತೊಗೊಳ್ಳೋ ಟೈಮಲ್ಲಿ ಪ್ಲೀಸ್ ಚೆಕ್ ಔಟ್ ದ ಝರಿ ಯಾವ ರೀತಿ ಇದೆ, ಅದ್ರ ಮೇಲೆ ಕೂಡ ನಿಮಗೆ ಪ್ರೈಸಿಂಗ್ಗಳು ವ್ಯತ್ಯಾಸ ಕಂಡು ಬರುತ್ತೆ. ಪ್ಯೂರ್ ಗೋಲ್ಡ್ ಲೇಸ್ ಝರಿ ಸ್ಯಾರೀಸ್ ಎಲ್ಲ ನಿಮಗೆ ರೇಂಜಿಂಗ್ ಬಿಟ್ವೀನ್ ಅರೌಂಡ್ 11,000 ಇಂದ 15,000 ರೇಂಜ್ ತನಕ ಬರುವಂಥ ಒಂದು ಸ್ಯಾರೀಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಪ್ಯೂರ್ ಮೈಸೂರು ಕ್ರೇಪ್ ಸ್ಯಾರೀಸ್ ಬರೀ ವೇಟೇಜ್ ಮಾತ್ರ ಅಲ್ಲ, ಅದರಲ್ಲಿ ಯೂಸ್ ಆಗಿರುವಂಥ ಝರಿ ಕೂಡ ಯಾವ ರೀತಿ ಇದೆ ಅಂತ ಹೇಳಿ ಚೆಕ್ ಮಾಡಿ ನಂತರ ತಗೊಳ್ಳಿ. Or you could visit our store which is in Kalyan Nagar, Outer Ring Road, Hebbal.